ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕೋಳಿ ಮೊಟ್ಟೆಯನ್ನು ಒಂದು ತಿಂಗಳಿಗಿಂತ ಹೆಚ್ಚಿನ ಕಾಲಾವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಹೇಗೆ ಇಡಬೇಕು ಎಂಬುದರ ಬಗ್ಗೆ ತಿಳಿಸುತ್ತೇನೆ. ಅದಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಾಮಾನ್ಯವಾಗಿ ಕೋಳಿ ಮೊಟ್ಟೆಗಳನ್ನು 20 ದಿನಗಳ ಕಾಲ ಯಾವುದೇ ಸಲಕರಣೆಯನ್ನು ಬಳಸದೆ ಕೆಡದಂತೆ ಇಡಬಹುದು. ಆದರೆ ಆ 20 ದಿನದಲ್ಲಿ ಎಲ್ಲ ಜನರಿಗೂ ಕೋಳಿ ಮೊಟ್ಟೆಯನ್ನು ತಲುಪಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಕೋಳಿ ಮೊಟ್ಟೆಗಳನ್ನು ಒಂದು ತಿಂಗಳಿಗಿಂತ ಹೆಚ್ಚಿನ ಕಾಲಾವಧಿಯಲ್ಲಿ ಇಡಲು 16 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಮೊಟ್ಟೆಗಳಿಗೆ ನೀಡುವುದರಿಂದ ಕೋಳಿ ಮೊಟ್ಟೆಗಳನ್ನು ಹೆಚ್ಚು ಕಾಲಾವಧಿಯಲ್ಲಿ ಇಡಬಹುದು. ಇದಕ್ಕಾಗಿ ಶೀತಾಗಾರಗಳು ಅಥವಾ ಕೋಲ್ಡ್ ಸ್ಟೋರೇಜ್ ಅಥವಾ ರೆಫ್ರಿಜರೇಟರ್ನ್ನು ಬಳಸಬೇಕಾಗುತ್ತದೆ. ಇದು ಬಹು ವೆಚ್ಚದಾಯಕವಾದುದರಿಂದ ಬಡವರಿಗೆ ಇದನ್ನು ಬಳಸಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಆಹಾರ ಸಂಶೋಧನಾ ಕೇಂದ್ರದವರು ಕಡಿಮೆ ಖರ್ಚಿನಲ್ಲಿ ಮೊಟ್ಟೆಯನ್ನು ಹೆಚ್ಚು ಕಾಲ ಇಡಲು ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಅದು ಯಾವುದೆಂದರೆ ಅವು ಪೆಟ್ರೋಲಿಯಂನಿಂದ ಕೂಡಿದ ದ್ರಾವಕಗಳು ಅಥವಾ ಪೆಟ್ರೋಲಿಯಂ ಬೇಸ್ಡ್ ಸೊಲ್ಯೂಷನ್. ಅವುಗಳು ಪೆಟ್ರೋಲ್, ಡೀಸೆಲ್, ಕೆರಸಿನ್, ಪ್ಯಾರಾಫಿನ್ ಇತ್ಯಾದಿ. ಈ ಯಾವುದಾದರೂ ದ್ರಾವಕದಲ್ಲಿ ಅಥವಾ ಸೊಲ್ಯೂಷನ್ ಒಳಗೆ ಮೊಟ್ಟೆಯನ್ನು 5 ಸೆಕೆಂಡ್ಗಳ ಕಾಲ ಮುಳುಗಿಸಿ ನಂತರ ತೆಗೆಯುವುದರ ಮೂಲಕ ಮೊಟ್ಟೆಯನ್ನು ಒಂದು ತಿಂಗಳಿಗಿಂತ ಹೆಚ್ಚಿನ ಕಾಲಾವಧಿಯಲ್ಲಿ ಕೆಡದಂತೆ ಇಡಬಹುದು. ಈ ವಿಧಾನವನ್ನು ಅನುಸರಿಸುವುದರ ಮೂಲಕ ಬಡವರು ಮೊಟ್ಟೆಯನ್ನು ಹೆಚ್ಚು ಕಾಲಾವಧಿಯಲ್ಲಿ ಕೆಡದಂತೆ ಇಡಬಹುದು ಹಾಗೂ ಈ ವಿಧಾನ ಬಹು ಲಾಭದಾಯಕವಾಗಿದೆ. ಇಲ್ಲಿಯವರೆಗೆ ಮೊಟ್ಟೆಯನ್ನು ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ಸೀಮೆ ಎಣ್ಣೆಯೊಳಗೆ 5 ಸೆಕೆಂಡುಗಳ ಕಾಲ ಮುಳುಗಿಸಿ ನಂತರ ತೆಗೆದು ಹೆಚ್ಚು ಕಾಲಾವಧಿಯಲ್ಲಿ ಕೆಡದಂತೆ ಇಡುವ ವಿಧಾನದ ಬಗ್ಗೆ ತಿಳಿದಿದ್ದೀರಿ. ಈಗ ಮೊಟ್ಟೆಯನ್ನು ಬಳಸುವ ಬಗ್ಗೆ ತಿಳಿಯೋಣ. ಮೊಟ್ಟೆಯನ್ನು ಬೇಯಿಸುವಾಗ ನೀರಿನಲ್ಲಿ 1 ಚಮಚ ಉಪ್ಪು ಅಥವಾ ವಿನೆಗರ್ ಅಥವಾ ನಿಂಬೆ ರಸವನ್ನು ಹಾಕುವುದರ ಮೂಲಕ ಮೊಟ್ಟೆಯು ಬೇಯುವಾಗ ಬಿರುಕು ಬಿಡದಂತೆ ತಡೆಗಟ್ಟಬಹುದು ಹಾಗೂ ಬಿರುಕು ಬಿಟ್ಟ ಮೊಟ್ಟೆಯನ್ನು ನೀರಿನಲ್ಲಿ ಹಾಕಿದಾಗ ಹೆಚ್ಚು ಬಿರುಕು ಬಿಡದಂತೆ ತಡೆಗಟ್ಟಬಹುದು ಹಾಗೂ ಮೊಟ್ಟೆಯ ಮೇಲೆ ಕೆಳಗೆ ರಂಧ್ರ ಮಾಡಿ ಬೇಯಿಸುವುದರ ಮೂಲಕ ಮೊಟ್ಟೆಯನ್ನು ಒಡೆಯದಂತೆ ತಡೆಗಟ್ಟಬಹುದು. ಇನ್ನು ಬೇಯಿಸಿದ ಮೊಟ್ಟೆಯ ಸಿಪ್ಪೆಯನ್ನು ತೆಗೆಯಲು ಬೇಯಿಸಿದ ಮೊಟ್ಟೆಯನ್ನು ತಕ್ಷಣ ತಣ್ಣೀರಿನಲ್ಲಿ ಹಾಕುವುದರ ಮೂಲಕ ಈ ಕಾರ್ಯ ಸುಲಭವಾಗುತ್ತದೆ. ಇದೇ ರೀತಿ ಮೊಟ್ಟೆ ಬಗ್ಗೆ ಆಗಲಿ ಅಥವಾ ಕೋಳಿ ಬಗ್ಗೆ ಆಗಲಿ ಹೆಚ್ಚು ಮಾಹಿತಿ ತಿಳಿಯಲು ಕಮೆಂಟ್ ಮಾಡಿ.